ಹರಿ ಓಂ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಕೂಲಿಂಗ್ ಪ್ರಾಣಾಯಾಮಗಳಲ್ಲಿ ಒಂದಾದಂತಹ ಚೀತ್ಕಾರಿ ಪ್ರಾಣಾಯಾಮದ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ. ಇದನ್ನು ಮಾಡುವಂತಹ ಸಮಯದಲ್ಲಿ ನಾವು ಕೂತ್ಕೊಳ್ಳುವಂತಹ ರೀತಿ ವಜ್ರಾಸನ ಕೂತಿರ್ಬೋದು, ಪದ್ಮಾಸನ, ಸುಖಾಸನ, ಚೇರಾಸನ. ಯಾವುದೆಲ್ಲ ಕೂತರೂ ಕೂಡ ನಮ್ಮ ಸೊಂಟ, ಬೆನ್ನು, ಕತ್ತು ನೇರ ಇರಬೇಕು. ಎದೆಯನ್ನು ವಿಶಾಲಗೊಳಿಸಿರಬೇಕು. ನಮ್ಮ ಉಸಿರಾಟ ಕ್ರಿಯೆ ಸರಿಯಾಗಿರಬೇಕು. ಮನಸ್ಸಿನಲ್ಲಿ ಯಾವುದೇ ಆಲೋಚನೆ, ಒತ್ತಡ, ಸೆಳೆತ ಇರಬಾರ್ದು. ಮುಖದಲ್ಲಿ ಮಂದಹಾಸ ಇರಬೇಕು. ತುಟಿಗಳ ಮೇಲೆ ಕಿರುನಗೆ ಇರಬೇಕು. ಇದು ಭಾಳ ಮುಖ್ಯ. ಈ ಚೀತ್ಕಾರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಹಲವಾರು ರೀತಿಯ ಉಪಯೋಗಗಳಿದೆ. ಸಂಕ್ಷಿಪ್ತವಾಗಿ, ನಮ್ಮ ಟೆನ್ಷನ್ ದೂರ ಆಗ್ತದೆ, BP ಶುಗರ್ ಕಡಿಮೆ ಆಗ್ತದೆ, ಮತ್ತು ನಮ್ಮ ಬ್ರೈನ್ ಕಾಮ್ ಆಗ್ತದೆ, ಅಂದರೆ ಪ್ರಶಾಂತವಾಗ್ತದೆ. ಅಷ್ಟೇ ಅಲ್ಲದೆ ನಮ್ಮ ಶ್ವಾಸಕೋಶಗಳು ಶುದ್ಧಿ ಆಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಆಕ್ಸಿಜನ್ ದೊರಕೋದ್ರಿಂದ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಇದರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ. ಅದರಿಂದ ಇದನ್ನು ಕ್ರಮಬದ್ಧವಾಗಿ ಮಾಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಇಲ್ಲಿ ನಾವು ಚೀತ್ಕಾರಿ ಪ್ರಾಣಾಯಾಮವನ್ನು ಮಾಡುವಂಥ ಸಮಯದಲ್ಲಿ ನಮ್ಮ ನಾಲಿಗೆಯನ್ನು ಹಿಂಬದಿಗೆ ಮಡಚಬೇಕು ಮತ್ತು ಹಲ್ಲುಗಳ ಮಧ್ಯದಲ್ಲಿ ಬರಬೇಕು. ಮತ್ತು ಮಡಿಸಿದಂಥ ಸಮಯದಲ್ಲಿ ಆ ನಾಲಿಗೆಯ ಆ ಕಡೆ ಮತ್ತು ಈ ಕಡೆ ಅಕ್ಕಪಕ್ಕ ಗ್ಯಾಪ್ ಇರ್ತದೆ. ಅದರ ಮೂಲಕ ನಾವೇನು ಮಾಡಬೇಕು, ನಿಧಾನಕ್ಕೆ ಉಸಿರನ್ನು ತಗೋಬೇಕಾಗ್ತದೆ. ಆನಂತರ ನಾಲಿಗೆಯನ್ನು ಹೊರ ತೆಗೆದುಕೊಂಡು ತುಟಿಯನ್ನು ಮುಚ್ಚಿ ಮೂಗಿನ ಮೂಲಕ ನಿಧಾನಕ್ಕೆ ಉಸಿರನ್ನು ಹೊರ ಹಾಕಬೇಕಾಗ್ತದೆ. ಇದನ್ನು ನಾವು ಗಮನಿಸ್ಕೊಂಡು ಮಾಡಬೇಕಾಗ್ತದೆ. ಈಗ ನೋಡೋಣ ಒಮ್ಮೆ. ಈ ಕಡೆ ಗ್ಯಾಪ್ ಇದೆ ನೋಡಿ, ಅದರ ಮೂಲಕ ಉಸಿರನ್ನ ತಗೋಬೇಕು ನಿಧಾನಕ್ಕೆ. ಈಗ ನೋಡೋಣ, ಮಾಡೋಣ. ಇಲ್ಲಿ ನಾವು ಗಮನಿಸಬೇಕು, ನಮ್ಮ ಲಂಗ್ಸ್ ಆದಷ್ಟು ಕೂಡ ಫುಲ್ ಆಗೋ ಹಾಗೆ ನಾವು ಉಸಿರನ್ನು ತೆಗೆದುಕೋಬೇಕಾಗ್ತದೆ. ನಮಗೆ ಈಗಾಗಲೇ ಗೊತ್ತಿದೆ, ಒಬ್ಬ ವಯಸ್ಕ ವ್ಯಕ್ತಿಯಲ್ಲಿ ಸುಮಾರು 6 ಲೀಟರ್ನಷ್ಟು ಏರನ್ನು ಫಿಲ್ ಮಾಡ್ಕೊಳ್ಳೋವಂಥ ಒಂದು ಕೆಪ್ಯಾಸಿಟಿ ಇದೆ. ಹಾಗಾಗಿ ನಾವು ಅಭ್ಯಾಸ ಮಾಡ್ತಾ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉಸಿರನ್ನು ತೆಗೆದುಕೋಬೇಕಾಗ್ತದೆ. ಅದರಿಂದ ನಮ್ಮ ಲಂಗ್ಸ್ಗಳು ಸ್ಟ್ರಾಂಗ್ ಆಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಆಕ್ಸಿಜನ್ ಸಿಗ್ತದೆ. ಮತ್ತು ಕೆಮ್ಮು, ದಮ್ಮು, ಅಸ್ತಮ ಇವೆಲ್ಲ ಕೂಡ ನಮಗೆ ಹೆಸರಿಲ್ಲದಂತೆ ದೂರ ಆಗ್ತದೆ. ಅದರಿಂದ ಇದನ್ನು ಗಮನಿಸ್ಕೊಂಡು ನಾವು ಮಾಡಬೇಕಾಗ್ತದೆ. ಮತ್ತೊಮ್ಮೆ ಇದೇ ಕ್ರಿಯೆಯನ್ನು ಮಾಡೋಣ. ಹೀಗೆ ನಾವು ತೆಗೆದುಕೊಂಡಂಥ ಉಸಿರನ್ನ ಪೂರ್ಣ ಪ್ರಮಾಣದಲ್ಲಿ ಹೊರ ಹಾಕಬೇಕು. ಇದು ಭಾಳ ಕೂಡ ಮುಖ್ಯ. ನಾವು ತೆಗೆದುಕೊಳ್ಳಿದ ಉಸಿರಿಗಿಂತ ಮನಸ್ಸಿನಲ್ಲಿ ನಾವು ಕೌಂಟ್ ಮಾಡಿಕೊಂಡ್ರೆ ಅದಕ್ಕಿಂತ ಒಂದು 2 ಅಥವಾ 4 ಕೌಂಟ್ಗೆ ಜಾಸ್ತಿ ಪ್ರಮಾಣದಲ್ಲಿ ನಾವು ಆ ಉಸಿರನ್ನ ಹೊರ ಹಾಕಬೇಕಾಗ್ತದೆ. ಇದನ್ನು ನಾವು ನೋಡಿಕೊಂಡು ಈ ಅಭ್ಯಾಸವನ್ನು ನಾವು ಮಾಡಬೇಕಾಗ್ತದೆ. ಇದು ಒಮ್ಮೆನೇ ಬರೋದಿಲ್ಲ, ಏಕೆಂದರೆ ಇದೆಲ್ಲ ಏನು ಮ್ಯಾಜಿಕ್ ಅಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನಮಗೆ ಗೊತ್ತಿರೋ ಹಾಗೆ ಅಭ್ಯಾಸ ಮಾಡ್ತಾ ನಮ್ಮ ಒಂದು ಉಸಿರಾಟ ಕ್ರಿಯೆಯ ಒಂದು ಕೆಪ್ಯಾಸಿಟಿಯನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ನಾವು ಹೋಗಬೇಕಾಗ್ತದೆ. ಹೀಗೆ ಚೀತ್ಕಾರಿ ಪ್ರಾಣಾಯಾಮದ ಬಗ್ಗೆ ನಾವು ವಿಚಾರ ವಿನಿಮಯವನ್ನು ಹಿಂದಿನ ವಿಡಿಯೋದಲ್ಲಿ ಮಾಡಿಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಸದಂತ, ಅದು ಕೂಡ ಕೂಲಿಂಗ್ ಪ್ರಾಣಾಯಾಮಗಳಲ್ಲಿ ಒಂದು, ಅದರ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ.